ಈಗ ಯಕ್ಷಗಾನ ಅನ್ನೋದು ಕರಾವಳಿಯ ಪ್ರೈಡ್. ಕರಾವಳಿ ಜನರಿಗೆ, ಆ ಭಾಗದ ಜನರಿಗೆ ಯಕ್ಷಗಾನ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತು. ಬಟ್ ಮಿಕ್ಕವರಿಗೆ ಯಕ್ಷಗಾನ ಪ್ರಾಬಬ್ಲಿ ಕೆಲವೊಬ್ರಿಗೆ ಬೋರಿಂಗ್ ಅನಿಸ್ಬೋದು, ಅಥವಾ ಕೆಲವೊಬ್ಬರಿಗೆ ಇಂಟ್ರೆಸ್ಟಿಂಗ್ ಅನ್ಸೋದು ತುಂಬ ಕಡಿಮೆ ನನ್ನ ನಾಲೆಡ್ಜ್ ಪ್ರಕಾರ. ಬಟ್ ತುಂಬ ಜನಕ್ಕೆ ಬೋರಿಂಗ್ ಅಂತಾನೆ ಅನ್ಸುತ್ತೆ ನಮ್ಮ, ಅಂದರೆ ಅಪಾರ್ಟ್ ಫ್ರಮ್ ಕರಾವಳಿ ಕೋಸ್ಟಲ್ ಏರಿಯಾ. ವಾಟ್ ಎಕ್ಸಾಕ್ಟ್ಲಿ ಇಸ್ ಯಕ್ಷಗಾನ? ವಾಟ್ ಈಸ್ ದ ಹಿಸ್ಟ್ರಿ ಆರ್ ಹೌ ವಾಟ್ ಈಸ್ ಇಟ್ಸ್ ಪಾತ್? ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ಒಂದು ರೀತಿಯಲ್ಲಿ ಯಕ್ಷಗಾನದ ಹರಿವು ಏನಿದೆ ಈಗ ಅದೊಂದು ಸ್ವಲ್ಪ ಗುಪ್ತಗಾಮಿನಿ ಅಂತಲೇ ಹೇಳ್ತೀವಿ ನಾವು. ಅಂದ್ರೆ ಒಳಗಡೆ ಹರಿತಿದೆ, ಇಟ್ಸ್ ವೆರಿ ಪವರ್ಫುಲ್ ಸ್ಟ್ರೀಮ್, ವೆರಿ ಪವರ್ಫುಲ್ ಕರೆಂಟ್ ಇಟ್ ಈಸ್. ಅದರ ಒಟ್ಟಿಗೆ ಯಾರು ಈಜ್ತಿದ್ದಾರೆ, ದೇ ಆರ್ ಹ್ಯಾವಿಂಗ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸಸ್ ಅರೌಂಡ್ ಇಟ್. ಬಟ್ ಅದು ಹೊರಗಡೆಯವರಿಗೆ ಗೊತ್ತಿಲ್ಲದೆ ಇದ್ದಿರ್ಬೋದು ಅಂತ. ಹಾಗಂತ ತುಂಬಾ ಅಪರಿಚಿತ ಏನೂ ಅಲ್ಲ. ಯಕ್ಷಗಾನದ ಬಗ್ಗೆ ತುಂಬಾ ಅವೇರ್ನೆಸ್ ಇದೆ. ದಕ್ಷಿಣ ಕನ್ನಡ ಮತ್ತೆ ಕಾಸರಗೋಡು, ಉಡುಪಿ, ಉತ್ತರ ಕನ್ನಡ ಈ ಡಿಸ್ಟ್ರಿಕ್ಟ್ಗಳ ಶಿವಮೊಗ್ಗ, ಹಾಸನ, ಮಲೆನಾಡು ಕೆಲವು ಭಾಗಗಳ ಹೊರತುಪಡಿಸಿಯೂ ಕೂಡ ಯಕ್ಷಗಾನದ ಬಗ್ಗೆ ಗೊತ್ತಿದೆ. ಆದ್ರೆ ಅದನ್ನ ಅಷ್ಟು ವೈಬ್ರೆಂಟ್ ಒಕ್ಯಾಷನ್ಸ್ ನಲ್ಲಿ ರಿಯಲಿ ಫ್ರೀಕ್ವೆಂಟ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಆಗ್ತಿರೋದು ಆ ಭಾಗದ ಜಿಲ್ಲೆಗಳಿಗೆ ಮಾತ್ರ ಅಂತ. ಹಾಗಂತ ಹೊರಗಡೆಯವ್ರಿಗೆ ಗೊತ್ತಿದೆ ಅದು. ಓಕೆ. ಮತ್ತೆ ಯಕ್ಷಗಾನ ಎಲ್ಲವೂ ಕೂಡ ನಮ್ಮ ಈಗಿನ ಬಳಕೆ ಯಕ್ಷಗಾನ ಏನಿದೆ ನಾವು ಗುರುತಿಸ್ತಿದ್ದೇವೆ ಏನು ಅಂತ, ಅದು ನಮ್ಮ ಕೋಸ್ಟಲ್ ಬೆಲ್ಟ್ ಮತ್ತು ಮಲೆನಾಡಿನ ಒಂದಷ್ಟು ಭಾಗದಲ್ಲಿ ಈಗ ತುಂಬಾ ಪ್ರಚಲಿತದಲ್ಲಿರುವಂತಹ ಆರ್ಟ್ ಫಾರ್ಮ್. ಅದು ಗೋಲ್ಡನ್ ಏರಾ ಆಫ್ ಯಕ್ಷಗಾನ ಅಂತ ನಾವು ಗುರುತಿಸ್ತೀವಿ. ಓಕೆ. ಆದ್ರೆ 1000 ವರ್ಷಗಳ ಕೆಳಗೆ ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಕನ್ನಡ ಮಾತಾಡುವ, ಮಲಯಾಳ ಮಾತಾಡುವ, ತಮಿಳ್ ಮಾತಾಡುವ, ತೆಲುಗು ಮಾತಾಡುವ ಇಷ್ಟು ಪಂಚ ದ್ರಾವಿಡ ರಾಜ್ಯಗಳು ಏನೇನಿದ್ದಾವೆ ಅಷ್ಟು ನಮ್ಮ ದಕ್ಷಿಣ ಭಾರತಕ್ಕೆ ಯಕ್ಷಗಾನದ ಅನ್ನೋದು ಒಂದೇ ಆರ್ಟ್ ಫಾರ್ಮ್ ಆಗಿತ್ತು. ಇಟ್ ವಾಸ್ ಇನ್ ದ ಫಾರ್ಮ್ ಆಫ್ ಬ್ಯಾಲೆಡ್ ಆರ್ ಇಟ್ ವಾಸ್ ಇನ್ ದ ಫಾರ್ಮ್ ಆಫ್ ಸಾಂಗ್ಸ್. ಪದ್ಯವಾಗಿತ್ತದು. ರಾಜರ ಆಸ್ಥಾನದಲ್ಲಿ ಪದ್ಯದ ಮೂಲಕ ಪ್ರಸ್ತುತಪಡಿಸಲ್ಪಡುವ ಒಂದು ಗಾನ ಪ್ರಕಾರವಾಗಿತ್ತು. ಬ್ಯಾಲಡ್ನ ಹಾಡುವಂಥದ್ದು, ಅದನ್ನ ಬೆದಂಡೆ, ಚತ್ತಾಣ ಅಂತೆಲ್ಲ ಬೇರೆ ಬೇರೆ ವರ್ಡ್ಸ್ ಯೂಸ್ ಮಾಡಿ ಕರಿತಾ ಇದ್ರು 1000 ವರ್ಷಗಳ ಹಿಂದೆ. ಓಕೆ. ಅದಾದ್ಮೇಲೆ ಸಂಸ್ಥಾನಗಳು ಒಡೆದು ಚೂರಾಗಿ ಅಲ್ಲಿನ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಬಂದ ಹಾಗೆ, ನಮ್ಮ ರಾಜರ ಆಳ್ವಿಕೆಗಳು ಒಡೆದು ಬೇರೆ ಬೇರೆ ರೂಪ ಪಡ್ಕೊಳ್ತಾ ಬಂದ ಹಾಗೆ, ಆ ಎಲ್ಲ ರಾಜರ ಆಸ್ಥಾನಗಳಿಗೂ ಕೂಡ ಇದು ಬೇರೆ ಬೇರೆ ರೂಪದಲ್ಲಿ ಪ್ರವಹಿಸ್ಲಿಕ್ಕೆ ಶುರುವಾಯಿತು, ಬೇರೆ ಬೇರೆ ರೂಪದಲ್ಲಿ ಟ್ರಾನ್ಸ್ಫಾರ್ಮ್ ಆಗ್ಲಿಕ್ಕೆ ಶುರುವಾಯಿತು. ಅದು ಕೇರಳಕ್ಕೆ ಹೋದಾಗ ಒಂದು ರೂಪ ಪಡ್ಕೊಳ್ತು, ತಮಿಳ್ನಾಡಿಗೆ ಹೋದಾಗ ಒಂದು ರೂಪ ಪಡ್ಕೊಳ್ತು. ಇದೇ ಯಕ್ಷಗಾನ ಮುಂಚೆ ಒಂದಾಗಿದ್ದದ್ದು. ಆಮೇಲೆ ಕರ್ನಾಟಕದಲ್ಲಿ ಒಂದು ರೂಪ ಪಡ್ಕೊಳ್ತು, ಕರ್ನಾಟಕದಲ್ಲೇ ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಂದು ರೂಪ ಪಡ್ಕೊಳ್ತು, ಉತ್ತರ ಕರ್ನಾಟಕದ ಭಾಗದಲ್ಲಿ ಒಂದು ರೂಪ ಪಡ್ಕೊಳ್ತು, ನಮ್ಮ ಕೋಸ್ಟಲ್ ಬೆಲ್ಟ್ ಅಲ್ಲಿ ಒಂದು ರೂಪ ಪಡ್ಕೊಳ್ತು. ಹಾಗೆ ಒಂದಾಗಿದ್ದದ್ದು ಹಲವಾಗಿ ಓಡ್ಕೊಳ್ತಾ ಬೇರೆ ಬೇರೆ ರೂಪ ಪಡ್ಕೊಳ್ತಾ, ಬಟ್ ಸ್ಟಿಲ್ ಇಟ್ಸ್ ಇನ್ ದ ಕೋರ್, ಇಟ್ಸ್ ಸ್ಟಿಲ್ ಯಕ್ಷಗಾನ ಅಂತ. ಈಗಲೂ ಕೂಡ ತಮಿಳುನಾಡಿನಲ್ಲಿ ಒಂದು ಆರ್ಟ್ ಫಾರ್ಮ್ಗೆ ಸಫಿಕ್ಸ್ ಆಗಿ ತೆರುಕುತ್ತು ಯಕ್ಷಗಾನ ಅಂತ ಕರೀತಾರೆ. ಅವರು ಸಮ್ ಸ್ಟ್ರೀಟ್ ಪ್ಲೇಗೆ ಯಕ್ಷಗಾನ ಅಂತ ಕರೀತಾರೆ. ಆಂಧ್ರದಲ್ಲೂ ಕೂಡ ಕೆಲವು ಆರ್ಟ್ ಫಾರ್ಮ್ಗಳು ವಿ ಬೇಸಿಕಲಿ ಬಿಲಾಂಗ್ ಟು ಯಕ್ಷಗಾನ ಫ್ಯಾಮಿಲಿ ಅಂತ ಗುರುತಿಸ್ತಾರೆ. ಸೊ ಯಕ್ಷಗಾನ ಅನ್ನೋದು ಒಂದಾಗಿದ್ದದ್ದು ಆಮೇಲೆ ಹಲವು ರೂಪಗಳಾಗಿ ಒಡ್ಕೊಳ್ಳಿಕ್ಕೆ ಶುರುವಾಯಿತು ಅಂತ. ಈಗ ಪಾಪ್ಯುಲರ್ ಕಲ್ಚರಲ್ ಏನಾಗಿದೆ ಅಂತಂದ್ರೆ ಹೀಗೆ ಬೇರೆ ಬೇರೆ ರೂಪ ಪಡ್ಕೊಳ್ತಾ ಟ್ರಾನ್ಸ್ಫಾರ್ಮ್ ಆಗ್ತಾ ಒಂದು 300 ವರ್ಷದಿಂದ ನಮಗೆ ಈಗ ಏನು ಯಕ್ಷಗಾನ ಅಂತ ಕೋಸ್ಟಲ್ ನಲ್ಲಿ ಕಾಣಿಸ್ಲಿಕ್ಕೆ ಶುರುವಾಯಿತು, ಅದರ ಬೆಳವಣಿಗೆ ಶುರುವಾಯಿತು. ಓಕೆ. ಇದೆಲ್ಲದಕ್ಕೂ ನಮಗೆ ಯಕ್ಷಗಾನದ ಪ್ರಸಂಗ ಸಾಹಿತ್ಯದ ಹಿಸ್ಟೋರಿಯನ್ಸ್ ರಿಸರ್ಚ್ ಮಾಡಿರುವಂತಹ ರಿಸರ್ಚ್ ಮೆಟೀರಿಯಲ್ಸ್ ಇದೆ. ಆಮೇಲೆ ಯಕ್ಷಗಾನದ ಒಂದಷ್ಟು ಈಗಿನ ಕರೆಂಟ್ ರಿಸರ್ಚರ್ಸ್ ಏನೇನಿದ್ದಾರೆ ಅವರು ರಿಸರ್ಚ್ ಮಾಡಿ ಡೇಟಾ ಅನಲೈಸ್ ಮಾಡಿ ಯಕ್ಷಗಾನದ ಪ್ರಸಂಗಗಳ ಡೇಟಾ, ಆಮೇಲೆ ಯಕ್ಷಗಾನದ ಪರ್ಫಾರ್ಮೆನ್ಸ್ ನ ಹಿಸ್ಟ್ರಿಗಳ ಡೇಟಾ, ಆಮೇಲೆ ಯಕ್ಷಗಾನದ ಟ್ರೂಪ್ಗಳ ಎಲ್ಲೆಲ್ಲಿ ಇತ್ತು ಅನ್ನೋದ್ರ ಡೇಟಾ ಅನಲೈಸ್ ಮಾಡಿ ತಯಾರು ಮಾಡಿರೋ ಒಂದು ಪ್ರಪೋಸಿಷನ್ ಇದು. ಇದಕ್ಕೆ ಆಧಾರ ಇದೆ. ಓಕೆ. ಅದ್ರ ಬಗ್ಗೆ ತುಂಬಾ ರಿಸರ್ಚರ್ಸ್ ಬರೆದಿದ್ದಾರೆ. ಓಕೆ. ಸೊ ಹಾಗೆ 1000 ವರ್ಷಗಳಿಂದ ಬೇರೆ ಬೇರೆ ರೂಪ ಪಡ್ಕೊಳ್ತಾ ನಮ್ಮ ಪಂಚದ್ರಾವಿಡ ರಾಜ್ಯಗಳಲ್ಲಿ ಬೇರೆ ಬೇರೆ ರೂಪವನ್ನ ಪಡ್ಕೊಳ್ತಾ ಹೋದಂತ ಆರ್ಟ್ ಫಾರ್ಮ್ ಈಗ ನಮ್ಮ ಕೋಸ್ಟಲ್ ಬೆಲ್ಟ್ ನಲ್ಲಿ ಪಡುವಲಪಾಯ ಅನ್ನುವ ಫ್ಯಾಮಿಲಿಗೆ ಸೇರುವಂತ ಒಂದು ಕುಟುಂಬದಲ್ಲಿ ಇದ್ಕೊಂಡು ಆ ಯಕ್ಷಗಾನ ಅನ್ನುವ ಹೆಸರು ಈಗ ಪ್ರಚಲಿತದಲ್ಲಿದೆ ಅಂತ. ಅಂದ್ರೆ ಈಗ ನಮಗೆ ಯಕ್ಷಗಾನ ಅಂತಂದ್ರೆ ಕರ್ನಾಟಕ ನೋಡ್ತೀವಿ, ಕರ್ನಾಟಕದಲ್ಲಿ ಕೋಸ್ಟಲ್ ಬೆಲ್ಟ್ ನೋಡ್ತೀವಿ, ಬಟ್ ಇಟ್ ವಾಸ್ ಆಲ್ ಓವರ್ ದ ಸೌತ್ ಇಂಡಿಯಾ ಒನ್ಸ್. ಬಟ್ ವೈ ಡು ಯು ಥಿಂಕ್ ಅಷ್ಟೊಂದು, ಅಂದ್ರೆ ನಾನು ಹೇಳಿದೆ ಯಕ್ಷಗಾನದ ಬಗ್ಗೆ ಗೊತ್ತಿಲ್ಲ ಅಂತಲ್ಲ, ಬಟ್ ದೇ ಆರ್ ನಾಟ್ ಮಚ್ ಅವೇರ್ ಅಬೌಟ್ ವಾಟ್ ಎಕ್ಸಾಕ್ಟ್ಲಿ ಇಸ್ ಯಕ್ಷಗಾನ. ನೀವು ಹೇಳ್ದಂಗೆ ಮೊದಲು ಪಂಚದ್ರಾವಿಡ ಭಾಷೆಗಳಲ್ಲೂ ಅಥವಾ ರಾಜ್ಯಗಳಲ್ಲೂ ಇತ್ತು, ಆಮೇಲೆ ಕೋಸ್ಟಲ್ ಬೆಲ್ಟಿಗೆ ಸೀಮಿತ ಆದಂಗೆ ಆಗೋಯ್ತದು ಅಲ್ವಾ? ಬಟ್ ಯಾಕೆ ಅದು ಹೊರಗಡೆ ಬರಲಿಲ್ಲ ಅಂತ? ಒಂದು ಅದರ ಕೋರ್ ಆಫ್ ದ ಆರ್ಟ್ ಫಾರ್ಮ್ ನಲ್ಲೇ ಇಟ್ ಈಸ್ ಜಿಯೋಗ್ರಫಿಕಲಿ ವೆರಿ ವೆಲ್ ನಿಟ್ ಆಕ್ಚುಲಿ. ಈಗಿನ ಯಕ್ಷಗಾನ ಪರ್ಫಾರ್ಮೆನ್ಸಸ್ ಮೋರ್ ಆರ್ ಲೆಸ್ ಹೇಗಾಗ್ತದೆ ಅಂತಂದ್ರೆ,
ಮಳೆಗಾಲ ಮುಗ್ದು ನಮ್ಮ ಕೋಸ್ಟಲ್ ಬೆಲ್ಟ್ ನಲ್ಲಿ ಭತ್ತ ಬೆಳೆಯೋದು ಜಾಸ್ತಿ. ಸೊ ಮಳೆಗಾಲ ಮುಗ್ದು ನವೆಂಬರ್ ಟೈಮ್ನಲ್ಲಿ ದೀಪಾವಳಿ ಆಗೋ ಹೊತ್ತಿಗೆ ನಾವು ಭತ್ತದ ಬೆಳೆಯನ್ನು ಕಟಾವು ಮಾಡಿಬಿಡ್ತೀವಿ, ಗದ್ದೆಗಳು ಫ್ಲಾಟ್, ಎಲ್ಲವೂ ಫ್ಲಾಟ್ ಜಾಗಗಳು, ಓಪನ್ ಜಾಗಗಳು. ಅದಾದ್ಮೇಲೆ ನಮಗೆ ಮಾಡೋದು ಕೆಲಸ ಇಲ್ಲ ಅಂತಲ್ಲ, ಎಲ್ಲರೂ ಆಕ್ಯುಪೈಡ್ ಇದ್ದೀವಿ ನಾವು. ಬಟ್ ಒಂದು ಸಮಯದಲ್ಲಿ ಮೈಟ್ ಬಿ ಭತ್ತದ ಕಟಾವು ಮುಖ್ಯ ಬೆಳೆ ನಮ್ದು ಭತ್ತ. ಅದಾದ್ಮೇಲೆ ನಮಗೆ ಮಾಡ್ಲಿಕ್ಕೆ ಆ ಭತ್ತವನ್ನು ಪ್ರೋಸೆಸ್ ಮಾಡೋದಷ್ಟೇ, ಭತ್ತದ ಪ್ರೋಸೆಸ್ ಮಾಡೋದು, ಆಮೇಲೆ ಸೆಕೆಂಡರಿ ಬೆಳೆ ಏನ್ ಬೆಳೆಯೋದಿರ್ತದೋ ಆದ್ರೆ ಭತ್ತದಷ್ಟು ಟೈಮ್ ತಗೊಳ್ಳೋದಿಲ್ಲ, ಮತ್ತೆ ಜಾಗ ಖಾಲಿ ಇದೆ. ಸೊ ನಮ್ಗೆ ಸಮಯ ಖಾಲಿ ಇರ್ತದೆ. ಅದನ್ನು ಆಕ್ಯುಪೈಡ್ ಆಗಿ ಇಟ್ಕೊಳ್ಳೋದಕ್ಕೆ ನಾವು ಬೇರೆ ಆಕ್ಟಿವಿಟೀಸ್ ಹುಡ್ಕೊಳ್ತಾ ಹೋದ್ವು ಏನು ನಮ್ಮ ಕೋಸ್ಟಲ್ ಬೆಲ್ಟ್ ನ ಪೂರ್ವಜರು. ಸೊ ಹಾಗಾಗಿ ಅಲ್ಲಿ ನಮಗೆ ಯಕ್ಷಗಾನ ವೈಬ್ರೆಂಟ್ಲಿ ಅದನ್ನ ಬಳಕೆ ಮಾಡ್ಕೊಳ್ಳಿಕ್ ಶುರು ಮಾಡಿದ್ದಿರ್ಬೋದು. ಯಕ್ಷಗಾನ ಶೋಸ್ ಆರ್ಗನೈಸ್ ಮಾಡೋದು, ಸೊ ದಟ್ ವಿ ಕ್ಯಾನ್ ಕೀಪ್ ಅವರ್ ಸೆಲ್ಫ್ ಎಂಗೇಜ್ಡ್ ಥ್ರೂಔಟ್ ದ ರೈನಿ ಸೀಸನ್. ನವೆಂಬರ್ನಿಂದ ಮತ್ತೆ ವಾಪಸ್ ಮೇ ಹೊತ್ತಿಗೆ ಮಳೆ ಶುರು ಆಗೋವರೆಗೂ ಜಾಗ ಖಾಲಿ ಇದೆ. ಸೊ ಅದನ್ನ ಬಳಸ್ಕೊಳ್ಳಿಕ್ ಶುರು ಮಾಡಿದ್ವಿ ಅಂತ ಅನ್ಕೊಳ್ಬಹುದು. ಓಕೆ, ಹಾಗ ಯಕ್ಷಗಾನ ತುಂಬಾ ಜಿಯೋಗ್ರಫಿಕಲಿ ವೆರಿ ವೆಲ್ ನಿಟ್ ವಿತ್ ಜಿಯೋಗ್ರಫಿ. ನಮ್ಮ ಯಕ್ಷಗಾನವನ್ನ ಈಗ ಪೋಷಣೆ ಮಾಡ್ತಿರೋದು ಯಾವುದು? ದೇವಸ್ಥಾನಗಳು. ಎಲ್ಲ ನಮ್ಮ ಪ್ರಾಮಿನೆಂಟ್ ಯಕ್ಷಗಾನ ಟ್ರೂಪ್ಗಳು ಇರುವಂತದ್ದು ದೇವಸ್ಥಾನಗಳಿಗೆ ಅಫಿಲಿಯೇಟೆಡ್. ಸೊ ಯಕ್ಷಗಾನ ಆಡಿಸುವವರು ಯಾರು? ಆ ದೇವಸ್ಥಾನದ ಭಕ್ತರು, ಅವ್ರ ಆ ದೇವಸ್ಥಾನದ ವಿಸಿನಿಟಿಲಿ ಇರುವಂತವ್ರು. ಸೊ ಎಲ್ಲವೂ ಜಿಯೋಗ್ರಫಿಕಲಿ ಕನೆಕ್ಟೆಡ್. ಓಕೆ, ಸೊ ಹಾಗೆ ಬೆಂಗಳೂರಿನ ಯಾವುದೋ ಒಂದು ದೇವಸ್ಥಾನ, ಆ ದೇವಸ್ಥಾನದ ಒಂದು ಭಕ್ತರನ್ನ ಎಂಗೇಜಿಂಗ್ ಆಗಿ ಇಟ್ಕೊಳ್ಳುವುದಕ್ಕೆ ಅಥವಾ ಭಕ್ತರನ್ನ ಒಂದುಗೂಡಿಸ್ಲಿಕ್ಕೆ ಯಕ್ಷಗಾನ ಮೇಳ ಮಾಡ್ತದೆ ಅಂತ ಹೊರಟ್ರೆ ಡೆಫಿನೆಟ್ಲಿ ಯಕ್ಷಗಾನ ಇಲ್ಲಿ ಪ್ರಚಲಿತ ಆಗ್ಲಿ ಶುರು ಆಗ್ತದೆ. ಮೈಸೂರಿನಲ್ಲಿ ಯಾವುದೋ ಒಂದು ದೇವಸ್ಥಾನ ಅದನ್ನ ಮಾಡ್ತದೆ ಅಂತಂದ್ರೆ ಶುರು ಆಗ್ಬಿಡ್ತದೆ. ಮೈಸೂರಿನ ರಾಜರು ಅದನ್ನು ಟ್ರೈ ಮಾಡಿದ್ರು, ರಾಜಾಶ್ರಯ ಕೊಟ್ಟು ಮೇಳವನ್ನು ಕರೆಸ್ಕೊಂಡು ಪರ್ಫಾರ್ಮೆನ್ಸ್ ಪ್ಲಾನ್ ಮಾಡ್ಕೊಂಡ್ರು. ಆದ್ರೆ ನಮ್ಮ ಕೋಸ್ಟಲ್ ಬೆಲ್ಟ್ ನಷ್ಟು ರಾಜಾಶ್ರಯ ಅದಕ್ಕೆ ಅಲ್ಲಿ ಸಿಗ್ಲಿಲ್ಲ. ಹಾಗಾಗಿ ಅಲ್ಲಿ ಹೋಗಿ ಪರ್ಫಾರ್ಮೆನ್ಸ್ ಮಾಡಿ ಸಣ್ಣ ಟ್ರೈನಿಂಗ್ ಕೊಟ್ಟು ಬಂದ್ಬಿಟ್ರು ಅಷ್ಟೇ ಅಂತ. ಓಕೆ, ಸೊ ಹಾಗೆ ಜಿಯೋಗ್ರಫಿಕಲಿ ಕನೆಕ್ಟೆಡ್ ಇರೋದ್ರಿಂದಾಗಿ ನಮ್ಗದು ಹೊರಗಡೆಗೆ ಬರ್ತಿಲ್ಲ ಅಂತ ಅನ್ಸ್ತಿದ್ದಿರ್ಬೋದು. ಬಟ್ ಇಟ್ ಇಸ್ ಮೆಂಟ್ ಟು ಬಿ ದೇರ್. ಈಗ ಕಥಕ್ಕಳಿಯನ್ನು ನಾವು ಕೇರಳದ ಜೊತೆಗೆ ಅಟ್ರಿಬ್ಯೂಟ್ ಮಾಡುತ್ತೇವೆ, ಆಮೇಲೆ ಥಾಂಗ್ಟವನ್ನ ಮಣಿಪುರದ ಆರ್ಟ್ ಫಾರ್ಮ್ ಜೊತೆಗೆ ಕನೆಕ್ಟ್ ಮಾಡ್ಕೊಳ್ತೇವೆ. ಯಾಕಂದ್ರೆ ಅದು ಅಲ್ಲಿಂದನೇ ಹುಟ್ಟಿ ಬೆಳೆದಿರೋದು, ಅಲ್ಲಿನ ಮಣ್ಣು, ಅಲ್ಲಿನ ಜನರು, ಅಲ್ಲಿನ ರಿಕ್ವೈರ್ಮೆಂಟ್ಸ್ ತಕ್ಕುದಾದಾಗೆ ಬೆಳೆದಿರುವುದು. ಸೊ ಹಾಗಾಗಿ ಅಲ್ಲೇ ಉಳ್ಕೊಳ್ತು ಅಂತ. ಬೇರೆ ಇನ್ ದ ಈಗ ಫಿಲ್ಮ್ ಒಂದು ಆರ್ಟ್ ಫಾರ್ಮ್ ಅಂತ ತಗೊಂಡ್ರೆ ಅಥವಾ ಥಿಯೇಟರ್ ಒಂದು ಆರ್ಟ್ ಫಾರ್ಮ್ ಅಂತ ತಗೊಂಡ್ರೆ ಅದು ಆಲ್ ಓವರ್ ದ ವರ್ಲ್ಡ್ ಟ್ರಾವೆಲ್ ಆಯ್ತು. ಫಿಲ್ಮ್ ಎಲ್ಲೋ ಒಂದು ಕಡೆ ಹುಡ್ತು ಒಂದು ಆರ್ಟ್ ಫಾರ್ಮ್ ಆಗಿ, ಒಂದು ಗ್ಯಾಜೆಟ್ ನಿಂದಾಗಿ. ಬಟ್ ಅದೊಂದು ಆರ್ಟ್ ಫಾರ್ಮ್ ಆಗಿ ಬೆಳೀತಾ ಇಡೀ ಪ್ರಪಂಚವನ್ನೇ ಆವರಿಸ್ಕೊಳ್ತಲ್ಲ. ಇದು ಹಾಗಲ್ಲ, ಇದು ಜಿಯೋಗ್ರಫಿಕಲಿ ಕನೆಕ್ಟೆಡ್. ಇಟ್ ಇಸ್ ಮೆಂಟ್ ಟು ಬಿ ಬಾರ್ನ್ ದೇರ್, ಇಟ್ಸ್ ಮೆಂಟ್ ಟು ಬಿ ಟು ಬಿ ಎಂಜಾಯ್ಡ್ ದೇರ್ ಅಂತ. ಹಾಗಂತ ತುಂಬಾ ಯಕ್ಷಗಾನ ಟ್ರೂಪ್ಗಳು ಈಗಲೂ ಕೂಡ ನಾನ್ ರೈನಿ ಸೀಸನಲ್ ಯಕ್ಷಗಾನ ಪರ್ಫಾರ್ಮೆನ್ಸ್ ಅನ್ನು ಮುಗಿಸಿ ರೈನಿ ಸೀಸನ್ ನಲ್ಲಿ, ಮಳೆಗಾಲದ ಸಮಯದಲ್ಲಿ ಅವರು ಟ್ರಾವೆಲ್ ಮಾಡ್ತಾರೆ. ಔಟ್ ಆಫ್ ಇಂಡಿಯಾ ಟ್ರಾವೆಲ್ ಮಾಡ್ತಾರೆ, ಯುರೋಪ್ ಟ್ರಾವೆಲ್ ಮಾಡ್ತಾರೆ, UK ಟ್ರಾವೆಲ್ ಮಾಡ್ತಾರೆ, US ಟ್ರಾವೆಲ್ ಮಾಡ್ತಾರೆ, ಆಲ್ ಓವರ್ ಇಂಡಿಯಾದ ಬೇರೆ ಬೇರೆ ಮೆಟ್ರೋ ಸಿಟೀಸ್ ನಲ್ಲಿ ಟ್ರಾವೆಲ್ ಮಾಡ್ತಾರೆ. ಹೈದರಾಬಾದ್ ಅಲ್ಲಿ ಶೋಸ್ ಕೊಡ್ತಾರೆ, ಮೈಸೂರಿನಲ್ಲಿ, ಬಾಂಬೆಲಿ ಶೋಸ್ ಕೊಡ್ತಾರೆ. ಸೊ ಎಲ್ಲೆಲ್ಲಿ ಕರಾವಳಿಗರು ಇದ್ದಾರೆ ಅವರಲ್ಲೆಲ್ಲ ಇನ್ವೈಟ್ ಮಾಡ್ತಾರೆ ನಾನ್ ರೈನಿ ಸೀಸನ್ ನಲ್ಲಿ. ಯಕ್ಷಗಾನ ಈಸ್ ಗೆಟಿಂಗ್ ಪ್ರೊಪಗೇಟೆಡ್ ಆಲ್ಸೋ, ಬಟ್ ಅದಲ್ಲಿದೆ ಹಾಗೆ ಅಂತ. ಬಟ್ ನೀವು ಹೇಳ್ದಂಗೆ ಇಟ್ ಈಸ್ ಅಲಾಂಗ್ ವಿತ್ ಜಿಯೋಗ್ರಫಿ. ಈಗ ನೀವು ಹೇಳ್ತಿರೋದು ಹೆಂಗೆ ಅಂದ್ರೆ ಆ ಜಿಯೋಗ್ರಫಿಗೆ ಅಫಿಲಿಯೇಟ್ ಆಗಿತ್ತು, ಅಂದ್ರೆ ಅಸೋಸಿಯೇಟೆಡ್ ಆಗಿತ್ತು ಡೆಮೋಗ್ರಫಿಗೆ. ಸೊ ಅಲ್ಲಿ ಪಾಪ್ಯುಲರ್ ಆಯ್ತು. ಹೊರಗಡೆ ಬರಬೇಕು ಅಂದ್ರೆ ಈಗ ಇಲ್ಲಿ ಯಾರೋ ಒಬ್ರು ಕರಾವಳಿಯವರು ಇದ್ರು, ಅವ್ರು ಆರ್ಗನೈಸ್ ಮಾಡಿದ್ರು ಅಂದ್ರೆ ಇಟ್ ವಿಲ್ ರೀಚ್ ಇನ್ ಅ ಬೆಟರ್ ವೇ ಅಂತ. ಸೇಮ್ ವೇ ಐ ಹ್ಯಾವ್ ಒನ್ ಮೋರ್ ಪಾಯಿಂಟ್. ಈಗ ನಾವು ಈಗ ಫಾರ್ ಎಕ್ಸಾಂಪಲ್ ನಾರ್ತ್ ಕರ್ನಾಟಕ ಪೀಪಲ್ಲು ಚಿಕ್ಕವರಿದ್ದಾಗಿಂದನೂ ಅವ್ರು ನೋಡ್ಕೊಂಬರೋದೇನು ಪ್ರವಚನಗಳು, ಅಲ್ಲಿ ಜನಪದ ಗೀತೆಗಳು, ಈ ಥರದನ್ನ ನೋಡ್ಕೊಂಬರ್ತಾರೆ. ಸೊ ಅದು ನಮಗೆ ಚೈಲ್ಡ್ಹುಡ್ ಇಂದಾನು ಅಸೋಸಿಯೇಟ್ ಆಗ್ತಾ ಬಂದಿರುತ್ತೆ. ದೊಡ್ಡವರಾದ್ಮೇಲೂ ಆ ಇಂಟ್ರೆಸ್ಟ್ ಅದನ್ನ ಕಾಪಾಡ್ಕೋತೀವಿ ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್. ಸೊ ಅಟ್ ದ ಸೇಮ್ ಟೈಮ್ ವೆನ್ ಇಟ್ ಕಮ್ಸ್ ಟು ಯಕ್ಷಗಾನನು ನೀವೆಲ್ಲ ಕರಾವಳಿ ಜಾಗದಲ್ಲಿ ಇದ್ದಂಥವ್ರು ಚೈಲ್ಡ್ಹುಡ್ ಇಂದಾನು ಅದು ಇಂಬೈಬ್ ಮಾಡ್ತಾರ, ಅಥವಾ ನೀವು ನೋಡ್ತಾನೆ ಅದರಲ್ಲಿ ಇಂಟ್ರೆಸ್ಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಾ, ಹೇಗೆ? ಓಕೆ, ಕೋಸ್ಟಲ್ ರೀಜನ್ ಆ ವಿಷಯದಲ್ಲಿ ಭಯಂಕರ ವೈಬ್ರೆಂಟ್. ನಾನು ಅದರ ವಾಸ್ಟ್ನೆಸ್ ತುಂಬಾ ಇಂಟ್ರೆಸ್ಟಿಂಗ್ ಥಿಂಗ್. ಅದು ಮಕ್ಕಳು ಹೇಗೆ ಎಕ್ಸ್ಪೋಸ್ ಆಗ್ತಾರೆ ಅಂತಂದ್ರೆ, ಈಗ ನವೆಂಬರ್ನಿಂದ ಮೇವರೆಗೆ ಅದು ಯಕ್ಷಗಾನದ ಸೀಸನ್ ಆಫ್ ಪರ್ಫಾರ್ಮೆನ್ಸ್. ನಾನು ಆಗ್ಲೇ ಹೇಳಿದೆ, ನಾನ್ ರೈನಿ ಸೀಸನ್, ಗದ್ದೆ ಖಾಲಿ ಇರ್ತದೆ, ಅವ್ರ ನಮ್ ಜನರಿಗೆ ಕಲ್ಚರಲ್ ಆಕ್ಟಿವಿಟೀಸ್ ತುಂಬಾ ಇರ್ತದೆ, ಆವಾಗ ಒಕೇಶನ್ಸ್ ಇರ್ತವೆ ಅಂತ. ಸೊ ಆ ಸಮಯದಲ್ಲಿ ಈಗ ಮಳೆ ಯಕ್ಷಗಾನ ಇಲ್ಲ, ಯಕ್ಷಗಾನ ಮುಗೀತು. ಇನ್ನು ನವೆಂಬರ್ನಿಂದ ಮೇವರೆಗೆ ನೀವು ಕೋಸ್ಟಲ್ ಬೆಲ್ಟ್ ನಲ್ಲಿ ಕಾಸರಗೋಡಿಂದ ಉತ್ತರ ಕನ್ನಡದವರೆಗೆ ನೀವು ಟ್ರಾವೆಲ್ ಮಾಡಿದ್ರೆ, ಒಂದು ಹೈವೇ ಇದೆ ಅಂತ, ನ್ಯಾಷನಲ್ ಹೈವೇ ಇದೆ, ಕೋಸ್ಟಲ್ ಬೆಲ್ಟ್ ಅಲಾಂಗ್ ಟ್ರಾವೆಲ್ ಮಾಡಿದ್ರೆ ಒಂದು ರಾತ್ರಿಗೆ ನಿಮಗೆ ಕನಿಷ್ಠ 40 ರಿಂದ 50 ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತದೆ.
ಎರಡು ಮೂರು ಡಿಸ್ಟ್ರಿಕ್ಟ್ ಅಷ್ಟೇ, ಕಾಸರಗೋಡು, ಉಡುಪಿ, ಆಮೇಲೆ ಮಂಗಳೂರು, ಉತ್ತರ ಕನ್ನಡ, 4 ಡಿಸ್ಟ್ರಿಕ್ಟ್. ಅದರಲ್ಲೂ ಕೂಡ ಕಾಸರಗೋಡು, ಉತ್ತರ ಕನ್ನಡ ಸ್ವಲ್ಪ ಕಮ್ಮಿ ಇರ್ಬೋದು ಪರ್ಫಾರ್ಮೆನ್ಸ್ ನ ನಂಬರ್ ವೈಸ್. ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಅಂದ್ರೆ ಮಂಗಳೂರು ಮತ್ತೆ ಉಡುಪಿ ಡಿಸ್ಟ್ರಿಕ್ಟ್ ಅಂತೂ ಸಿಕ್ಕಾಬಟ್ಟೆ ವಾಸ್ಟ್ ನಂಬರ್ ಆಫ್ ಪರ್ಫಾರ್ಮೆನ್ಸಸ್ ನೋಡ್ತದೆ, ಆರ್ಗನೈಸ್ ಮಾಡ್ತಾರೆ. ಸೊ ಆ ಒಂದು ಸಣ್ಣ ಜಿಯೋಗ್ರಫಿಯಲ್ಲಿ ನಿಮ್ಗೆ 40ರಿಂದ 50 ಹೆಚ್ಚು ಕಮ್ಮಿ ಪ್ರೊಫೆಷನಲ್ ಟ್ರೂಪ್ಗಳ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತದೆ. ಅದು ಪ್ರತಿ ನೈಟ್ ಸಂಜೆ 6ರಿಂದ 12 ಗಂಟೆವರೆಗೆ. ಮುಂಚೆ ಅದು ರಾತ್ರಿ ಇಡೀ ಆಗ್ತಾ ಇತ್ತು. ಸೊ ಹಾಗಾಗಿ ನಮ್ಗೆ ನೀವು ಕೋಸ್ಟಲ್ ಬೆಲ್ಟ್ ಅಲ್ಲಿ ಯಾರ್ದಾದ್ರು ಮನೆಗೆ ಸ್ಟೇ ಮಾಡ್ಲಿಕ್ಕೆ ಹೋದ್ರೆ ಈ ಯಕ್ಷಗಾನದ ಸೀಸನ್ ಅಲ್ಲಿ ನಿಮ್ಗೆ ರಾತ್ರಿ ಮಲಗುವಾಗ ಒಂದು 3-4 ಕಿಲೋಮೀಟರ್ ವಿಸಿನಿಟಲ್ಲಿ ಎಲ್ಲಾದ್ರೂ ಚಂಡೆ ಸೌಂಡ್ ಕೇಳಿಸ್ತಿದೆ. ಸೊ ಇಟ್ಸ್ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಟು ಫಾಲ್ ಇನ್ ಟು ದ ವಿಸಿನಿಟಿ ಆಫ್ ದ್ಯಾಟ್ ಒನ್. ಸೊ ಯಾರಿಗಾದ್ರೂ ಚಂಡೆ ಸೌಂಡ್ ತುಂಬಾ ಅದು ರಣಭೀಕರ, ಅದು ತುಂಬಾ ಅಟ್ರಾಕ್ಟ್ ಮಾಡಿಬಿಡ್ತದೆ. ಅದನ್ನ ನುಡಿಸೋದನ್ನ ನೋಡುವುದೇ ತುಂಬಾ ಅಟ್ರಾಕ್ಟಿವ್. ಅದರಲ್ಲೂ ಅದರ ಶಬ್ದ ರಾತ್ರಿ ಹೊತ್ತು, ರಾತ್ರಿಯ ಸಮುದ್ರಕ್ಕೆ ಹತ್ರ ಇದ್ರೆ ಸಮುದ್ರದ ಅಲೆಗಳ ಜೊತೆಗೆ ನಿಮ್ಗೆ ಚಂಡೆ ಸೌಂಡ್ ಕೇಳಿಸ್ತಿರ್ತದೆ. ಸೊ ಅದನ್ನ ಕೇಳಿಸ್ಕೊಂಡು ಮಲಗ್ತೀರಿ ನೀವು. 1 or the other day you choose to go, you choose to watch. ನೀವು ಹೋಗ್ತೀರಿ ಪರ್ಫಾರ್ಮೆನ್ಸ್ ನೋಡೋದಕ್ಕೆ. ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಹೋದಾಗ ಇಟ್ ಈಸ್ ಹೈಲಿ ಎನಿಗ್ಮ್ಯಾಟಿಕ್. ಇಮ್ಯಾಜಿನ್ ಎ ಪ್ಯಾಡಿ ಫೀಲ್ಡ್ ಓಪನ್ ಟು ದ ಸ್ಕೈ. ನಿಮ್ಗೆ ಪ್ಯಾಡಿ ಫೀಲ್ಡ್ ತುದಿ ನೋಡಿದ್ರೆ ಅದು ಆಕಾಶಕ್ಕೆ ಕನೆಕ್ಟೆಡ್ ಇದೆ ಅಂತ ಅನ್ಸ್ಬಿಡ್ತದೆ. ಅಷ್ಟು ವಾಸ್ಟ್ ಪ್ಯಾಡಿ ಫೀಲ್ಡ್, ಭತ್ತದ ಗದ್ದೆ ಅಂತ ಅನ್ಕೊಳ್ಳಿ. ರಾತ್ರಿ ಹೊತ್ತು ಅಲ್ಲೊಂದು ರಂಗಸ್ಥಳ ಹಾಕಿರ್ತಾರೆ, ಅಲ್ಲಿಗೆ ದೀಪ ಹಚ್ಚಿರ್ತಾರೆ. ಆ ದೀಪಗಳಲ್ಲೂ ಕೂಡ ಆಂಬರಿಶ್, ನಮ್ಮ ನ್ಯಾಚುರಲ್ ಟಾರ್ಚ್ ಲೈಟ್ ಏನಿದೆ, ನಮ್ಮ ಕ್ಯಾಂಡಲ್ ಹಚ್ಚಿದ್ರೆ ಏನಿರ್ತದೆ ಎಲ್ಲೋ ವಿಷಯ ಹೇಗಿರ್ತದೆ ಆ ಥರದ ಲೈಟ್ಗಳು. 1,000 ಜನ ಯಕ್ಷಗಾನ ನೋಡೋದಕ್ಕೆ ಬರ್ತಾರೆ. ಆ ಒಂದು 4 ಜಾಗ, ಒಂದು 16x16 ಸ್ಪೇಸ್ನ ಇಟ್ಕೊಂಡು ಒಂದು ರಂಗಸ್ಥಳ ಹಾಕಿರ್ತಾರೆ. 1,000 ಜನ ಕೂತ್ ನೋಡ್ತಿದೀವಿ ನಾವು. ಅದರಲ್ಲಿ ಎಕ್ಸ್ಟ್ರಾ ಹ್ಯೂಮನ್ ಆಗುವಂತ ಕ್ಯಾರೆಕ್ಟರ್ಗಳು ಬರ್ತವೆ, ಡಾನ್ಸ್ ಮಾಡುತ್ತವೆ, ಚಂಡೆ ಇದೆ, ಮದ್ದಳೆ ಇದೆ, ಶ್ರುತಿ ಇದೆ, ಭಾಗವತರ ಪದ್ಯ ಹಾಡ್ತಾರೆ. ಅದು ಕೂಡ ಹೈಲಿ ಎನರ್ಜೆಟಿಕ್ ಸಿಂಗಿಂಗ್ ಮಾಡ್ತಾರೆ. ಒಂದು 20ರಿಂದ 30 ಕ್ಯಾರೆಕ್ಟರ್ಗಳು ಬಂದು ಒಂದು ಕತೆ ಹೇಳ್ತವೆ. ಅದು ಯಾವ ಕತೆಗಳು? ನಮ್ಮ ಡೈಲಿ ಲೈಫ್ನ ಕತೆ ಅಲ್ಲ, ಯಾವುದೋ ಕಾಲದ ಕತೆ ಹೇಳ್ತವೆ. ಆ ಕಾಲದ ಕತೆ ಹೇಳುವಾಗ ನಮ್ಮನ್ನ ಆ ಕಾಲಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಒಂದು ರಾತ್ರಿ ಯಕ್ಷಗಾನ ಪರ್ಫಾರ್ಮೆನ್ಸ್ ನೋಡಿದ್ರೆ ಡೇ ಲೈಟ್ ಅಲ್ಲಿ ಯಾವುದೋ ವಾಚ್ ಮಾಡೋದು ಬೇರೆ ಎಕ್ಸ್ಪೀರಿಯನ್ಸ್. ರಾತ್ರಿ ಆ ಸೈಲೆನ್ಸ್ ನಲ್ಲಿ, ಆ ಲೈಟ್ ನಲ್ಲಿ, ಆ ವೈಬ್ರೆನ್ಸ್ ಅಲ್ಲಿ ಯಕ್ಷಗಾನ ಪರ್ಫಾರ್ಮೆನ್ಸ್ ನೋಡಿ ಬೆಳಿಗ್ಗೆ ಬಂದಾಗ ಕನಿಷ್ಠ 1 ವಾರದವರೆಗೆ ನಿಮ್ಗೆ ಅದೇ ಗುಂಗು ಓಡ್ತಿರ್ತದೆ. ಸೊ ನಾವು ಚಿಕ್ಕವರಿರೋ ಒಂದು ಯಕ್ಷಗಾನ ನೋಡಿದ್ರೆ ಮಾರನೇ ದಿವಸ ನಮ್ಮ ಯಕ್ಷಗಾನ ಶುರು ಮನೆಯಲ್ಲಿ. ಅದು ಕೊಡಪಾನ, ಅದು ಪಾತ್ರೆ, ಇದು ಪಾತ್ರೆ ಇಟ್ಕೊಂಡು ನಾವು ಚಂಡೆ ನುಡಿಸಿ ಇನ್ನೊಬ್ಬರು ವೇಷ ಹಾಕೊಂಡು, ಈಗಲೂ ಯೂಟ್ಯೂಬ್ ಅಲ್ಲಿ ಅನೇಕ ಚಿಕ್ಕ ಮಕ್ಕಳ ವಿಡಿಯೋಸ್ ಎಲ್ಲ ವೈರಲ್ ಆಗ್ತಿರ್ತದೆ, ಅವ್ರ ಯಕ್ಷಗಾನ ಟ್ರೈ ಮಾಡೋದಲ್ವಾ. ಸೊ ಆ ತರದ ಗುಂಗ್ ಇರ್ತದಲ್ಲ. ಸೊ ಡೆಫಿನೆಟ್ಲಿ ಯಾರಿಗ ಆ ಗುಂಗು ಚೆನ್ನಾಗಿ ಹತ್ತು ಬಿಡ್ತದೆ, ದೇ ವಿಲ್ ಫೈಂಡ್ ಸಮ್ ವೇ ಟು ಲರ್ನ್ ಇಟ್ ಆರ್ ಸಮ್ ವೇ ಟು ಪರ್ಫಾರ್ಮ್ ಇಟ್. ಒಂದು ಯಕ್ಷಗಾನ ಪರ್ಫಾರ್ಮೆನ್ಸ್ ನೋಡುವಾಗ ವಿ ಕನೆಕ್ಟ್ ವಿತ್ ದ್ಯಾಟ್ ಕ್ಯಾರೆಕ್ಟರ್ಸ್. ನನ್ಗೂ ಹೀಗಾಗ್ಬೇಕು ಅಂತ ಅನಿಸ್ತದೆ. ಅವರೊಂದು ಕಿರೀಟದ ಮೂಮೆಂಟ್ ಅನ್ನು ಹೀಗೆ ಮಾಡ್ತಾರೆ, ಅದ್ ನೆನಪಲ್ಲಿ ಉಳಿದು ನಾನು ಅದನ್ನೇ ಟ್ರೈ ಮಾಡಿ ನನಗೂ ಹಾಗೆ ಮಾಡ್ಬೇಕು ಅಂತ ಕನ್ಸು ಹುಟ್ಬಿಡ್ತದೆ. ಸೊ ಇಟ್ಸ್ ವೆರಿ ನ್ಯಾಚುರಲ್ ಟು ಫಾಲ್ ಇನ್ ಟು ದ ಎನಿಗ್ಮಾ ಆಫ್ ಅರೋಮಾ ಆಫ್ ದಟ್ ಯಕ್ಷಗಾನ. ಸೊ ಹಾಗಾಗಿ ಒಂದೊಂದು ಕುಟುಂಬದಲ್ಲಿ ಕನಿಷ್ಠ ಒಂದು ಫ್ಯಾಮಿಲಿಯಲ್ಲಿ ಒಂದು 4-5 ಮನೆಗಳ ಒಂದು ಫ್ಯಾಮಿಲಿ ಅಂತ ಅನ್ಕೊಳ್ಳ, ಕನಿಷ್ಠ ಒಬ್ಬರಾದ್ರೂ ಯಕ್ಷಗಾನ ಕಲ್ತಿರೋರು ಇರ್ತಾರೆ. ಒಂದೊಂದು ಊರಿನಲ್ಲಿ ಕನಿಷ್ಠ 1-2-3 ಆದ್ರೂ, ಅವ್ರ ಕನಿಷ್ಠ 1-2 ಪ್ರೊಫೆಷನಲ್ ಟ್ರೂಪ್ ನಲ್ಲಿ ಇನ್ವಾಲ್ವ್ ಇರುವಂತ ಫೇಮಸ್ ಯಕ್ಷಗಾನ ಆರ್ಟಿಸ್ಟ್ ಇರ್ತಾರೆ. ಮತ್ತೆ ಕನಿಷ್ಠ 3-4 ಊರುಗಳಿಗೆ ಒಂದೊಂದಾದ್ರೂ ಯಕ್ಷಗಾನ ಕಲಿಸುವಂತ ಇನ್ಸ್ಟಿಟ್ಯೂಷನ್ ಇರ್ತದೆ. ಸೊ ಇಟ್ಸ್ ವೆರಿ ವೈಬ್ರೆಂಟ್ ಇದೆ. ಸೊ ಹಾಗಾಗಿ ನಮ್ ಚಿಕ್ಕ ಮಕ್ಕಳಾದಾಗ ಏನೋ ಪರ್ಫಾರ್ಮೆನ್ಸ್ ಮಾಡುವಂತ ಝೀಲ್ ಇದೆ ಆ ಮಗುಗೆ ಅಂತಂದ್ರೆ ಯಕ್ಷಗಾನ ತುಂಬಾ ಬೇಗನೆ ಅಟ್ರಾಕ್ಟ್ ಆಗ್ಬಿಡ್ತದೆ.